ಸ್ನೇಹಿತರೆ ನಮಸ್ಕಾರ. ಹೂಲಿಪದೆಯೊಳಗೆ ನೆಲೆಸಿರುವಂಥ ಪ್ರಖ್ಯಾತ ಶ್ರೀ ಹುಲಕುಂಟೇಶ್ವರ ದೇವಸ್ಥಾನದ ಹತ್ರ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ. ನಾನಿವತ್ತು ಬಂದ್ಬಿಟ್ಟು ಬೊಮ್ಮನಕಟ್ಟೆ ಹುಲಕುಂಟೇಶ್ವರ ದೇವಸ್ಥಾನದ ಹತ್ರ ಇದ್ದೀನಿ ಸ್ನೇಹಿತರೆ. ಈ ಒಂದು ದೇವಸ್ಥಾನನ ಇವತ್ತು ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಹೊಸದಾಗಿ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಸಂತೆಗುಡ್ಡ ನಾಗರಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ಹಾಗೆ ಫಾಲೋ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ಬನ್ನಿ ಹೋಗೋಣ. ಸ್ನೇಹಿತರೆ, ಹುಲಕುಂಟೇಶ್ವರ ದೇವಾಲಯ ಈ ಕಡೆ ಇರೋರು ಎಲ್ಲರೂ ನೋಡಿರ್ತೀರ. ತುಂಬ ದೂರದಿಂದ ನಮ್ಮೊಂದು ಚಾನಲ್ ಮುಖಾಂತರ ನೋಡ್ತಾ ಇದ್ದಾರೆ ಸ್ನೇಹಿತರೆ. ಅವ್ರಿಗೆ ಈ ಒಂದು ಹುಲಕುಂಟೇಶ್ವರನ ಫುಲ್ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಹೋಗೋಣ ಹುಲಕುಂಟೇಶ್ವರ ದೇವಸ್ಥಾನದ ಒಳಗಡೆ. ಸ್ನೇಹಿತರೆ, ಈ ಒಂದು ದೇವಾಲಯ ಚರಿತ್ರೆಯಲ್ಲಿ ಹಿಸ್ಟ್ರಿ ಬರೆದಂಥ ದೇವಾಲಯ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಹುಲಿಪದೆಯೊಳಗೆ ನೆಲೆಸಿರುವಂಥ ನಮ್ಮ ಶ್ರೀ ಆಂಜನೇಯ ಹುಲಕುಂಟ್ರಾಯ ಎಂದೇ ಹೆಸರಾದಂಥ ನಮ್ಮ ಆಂಜನೇಯವರ ಸ್ನೇಹಿತರೆ, ಈ ಒಂದು ದೇವಾಲಯದಲ್ಲಿ ಇರುವ ಆಂಜನೇಯನ ಮೂರ್ತಿ ಯಾರು ಕೆತ್ತನೆ ಮಾಡಿದಂಥ ಮೂರ್ತಿ ಅಲ್ಲ ಸ್ನೇಹಿತರೆ. ಪ್ರಖ್ಯಾತ ಹುಲಿಪದೆಯೊಳಗೆ ಕಂಡು ಬಂದಂಥ ಶ್ರೀ ಆಂಜನೇಯ ಅಂದರೆ ಹುಲಕುಂಟ್ರಾಯನ ಮೂರ್ತಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ಯಾರು ಸ್ಕಿಪ್ ಮಾಡಿ. ಗ್ರಾಮದ ಹಿರಿಯನಾದ ಕರ್ಣಿಕರ ಸ್ವಪ್ನದಲ್ಲಿ ಸ್ವಾಮಿಯು ಕಾಣಿಸಿಕೊಂಡಂಥ ದೃಶ್ಯ ನೋಡ್ತಾ ಇರ್ಬೋದು ಸ್ನೇಹಿತರೆ. ನೋಡಿ, ನಿದ್ದೆಯೊಳಗೆ ಕಾಣಿಸಿಕೊಂಡಂಥ ನಮ್ಮ ಶ್ರೀ ಹುಲಕುಂಟೇಶ್ವರನ ದೃಶ್ಯ ಸ್ನೇಹಿತರೆ. ಸ್ವಾಮಿಯು ನಾನು ಈ ಒಂದು ಪ್ಲೇಸಲ್ಲಿ ಇದ್ದೀನಿ ಎಂದು ಕಾಣಿಸಿಕೊಂಡಂಥ ದೃಶ್ಯ ನೋಡಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೋಡಿ ಸ್ನೇಹಿತರೆ. ನಿದ್ದೆಯೊಳಗೆ ಕಾಣಿಸಿಕೊಂಡಂಥ ನಂತರ ಆ ಒಂದು ಪ್ಲೇಸಲ್ಲಿ ಬಂದುಬಿಟ್ಟು ಆ ಒಂದು ಗ್ರಾಮ ಹಿರಿಯನಾದ ನೋಡಿ ಆಶ್ಚರ್ಯವಾಗುತ್ತಾನೆ ಸ್ನೇಹಿತರೆ. ಹುಲಿಪದೆಯೊಳಗೆ ಅಡಗಿರುವ ಶ್ರೀ ಸ್ವಾಮಿಯ ಶಿರಾಭಿಷೇಕ ಮಾಡುತ್ತಿರುವುದು ಗೊಲ್ಲರ ಬೊಮ್ಮಯ್ಯ ಆಶ್ಚರ್ಯದಿಂದ ನೋಡುತ್ತಿರುವ ದೃಶ್ಯ ನೋಡ್ತಾ ಇರ್ಬೋದು ಸ್ನೇಹಿತರೆ. ನಿದ್ದೆಯೊಳಗೆ ಕಂಡಂಥ ಶ್ರೀ ಹುಲಕುಂಟೇಶ್ವರ ದೇವರನ್ನು ನೋಡಿ ಈ ಬೊಮ್ಮಯ್ಯನ ಸ್ನೇಹಿತರೆ ಅವರು ನೋಡಿ ಬಂದ ನಂತರ ಗ್ರಾಮಸ್ಥರನ್ನೆಲ್ಲರನ್ನು ಸೇರಿಸಿ ಅವರಿಗೆ ಹೇಳ್ತಾರೆ ಸ್ನೇಹಿತರೆ, ಈ ಥರ ಒಂದು ನಾನು ಹುಲಿಪದೆಯೊಳಗೆ ನಮ್ಮ ಸ್ವಾಮಿಯ ನೋಡಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಆ ಊರಿನ ಗ್ರಾಮಸ್ಥರು ಎಲ್ಲ ಸಭೆ ಸೇರಿಸಿ ಅದ್ದೂರಿಯಿಂದ ತಂದು ಒಂದು ಜಾಗದಲ್ಲಿ ಇಟ್ಟು ಅಲ್ಲಿ ಹುಲಕುಂಟೇಶ್ವರ ಎಂದು ಸ್ವಾಮಿಗಳು ಪೂಜೆ ಮಾಡಿ ಅಲ್ಲಿಂದ ಶುರುವಾಗುತ್ತೆ ಸ್ನೇಹಿತರೆ ಹುಲಕುಂಟೇಶ್ವರನ ಆರ್ಭಟ. ಹಾಗೆ ಹುಲಕುಂಟೇಶ್ವರನ ಭಕ್ತಾದಿಗಳು, ಹುಲಕುಂಟೇಶ್ವರನ ಪೂಜೆ ಪುರಸ್ಕಾರಗಳು ಸ್ನೇಹಿತರೆ. ಇಲ್ಲಿ ನಿರ್ಮಾಣವಾದಂಥ ಎಲ್ಲ ದೇವಸ್ಥಾನಗಳ ಗೋಪುರಗಳ ಹಾಗೂ ಎಲ್ಲ ಮಾಹಿತಿ ಈ ಒಂದು ವಿಡಿಯೋನಲ್ಲಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಈ ಒಂದು ದೇವಸ್ಥಾನ ನಿರ್ಮಿಸಿರುವಂಥ ಸ್ವಾಮೀಜಿಗಳು ಹಾಗೆ ಅವರು ಸ್ನೇಹಿತರೆ ಇಲ್ಲಿ ನಿರ್ಮಿಸಿದಂಥ ಸ್ವಾಮೀಜಿಯವರೇ ಮತ್ತು ಬಾಂಡ್ರವಿ ಕ್ಷೇತ್ರದಲ್ಲಿ ಬಾಂಡ್ರವಪ್ಪ ಎಂದು ಹೆಸರಾದಂಥ ದೇವಾಲಯದಲ್ಲೂ ನಿರ್ಮಿಸಿರುವಂಥ ಸ್ವಾಮಿಗಳು ಸ್ನೇಹಿತರೆ. ನೋಡ್ತಾ ಇರ್ಬೋದು ಆ ಒಂದು ಸ್ವಾಮಿಗಳ ಹೆಸರು ಹಾಗೆ ವಿಳಾಸ ಸ್ನೇಹಿತರೆ. ಇದೆಲ್ಲ ಮಾಹಿತಿ ಕೊಡಲಿಕ್ಕೆ ವಿಡಿಯೋ ಶಾರ್ಟ್ ಆಗಿದೆ ಇಲ್ಲಿ, ಹಾಗಾಗಿ ನೀವೇ ನೋಡ್ಕೊಳ್ಳಿ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ನಾಗರಾಜ್. ಸ್ನೇಹಿತರೆ, ಈ ಒಂದು ವಿಡಿಯೋನಲ್ಲಿ ಏನಾದರೂ ಅಲ್ಪ ಸ್ವಲ್ಪ ತಪ್ಪು ಮಾಹಿತಿ ಇದ್ದರೆ ಕ್ಷಮೆ ಇರಲಿ ಅಂತೇಳಿ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ನಾಗರಾಜ್. ಸ್ನೇಹಿತರೆ, ಇಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಸುತ್ತಮುತ್ತ ಊರುಗಳಲ್ಲಿ ಇದ್ದಂಥವ್ರಿಗೆ ಎಲ್ಲ ಮಾಹಿತಿ ಗೊತ್ತಿರುತ್ತೆ ಸ್ನೇಹಿತರೆ. ದೂರದಿಂದ ನೋಡ್ತಿರುವಂಥವ್ರಿಗೆ ಈ ಒಂದು ವಿಡಿಯೋ ಮಾಹಿತಿ ಸ್ನೇಹಿತರೆ. ನೋಡಿ, ಕಾಣಿಕೆಯನ್ನು ಉಂಡಿಯೊಳಗೆ ಹಾಕಿರಿ ಅಥವಾ ದೇವಸ್ಥಾನದ ಅಕೌಂಟ್ ನಂಬರ್ಗೆ ಹಾಕಿ ಅಂತ UPI ನಂಬರ್ ಕೊಟ್ಟಿದ್ದಾರೆ ಸ್ನೇಹಿತರೆ. ದಯವಿಟ್ಟು ಆ ಒಂದು ರೂಲ್ಸ್ನ ಫಾಲೋ ಮಾಡಿ. ಹಾಗೆ ಸ್ನೇಹಿತರೆ, ಇಲ್ಲಿನ ಅಭಿಷೇಕಗಳ ವಿಹಾರವನ್ನು ನೋಡ್ಬೋದು. ನೀವೇ ನೋಡಿಕೊಂಡು ಓದ್ಕೊಂಡು ಆ ಒಂದು ಕೆಲಸ ಮಾಡ್ಬೋದು ಸ್ನೇಹಿತರೆ. ಬನ್ನಿ ದರ್ಶನ ಮಾಡೋಣ. ಈ ಒಂದು ದೃಶ್ಯದಲ್ಲಿ ರಾಮ ಲಕ್ಷ್ಮಣ ಸೀತೆಯನ್ನು ನೋಡ್ಬೋದು ಸ್ನೇಹಿತರೆ, ನೋಡ್ತಾ ಇರ್ಬೋದು. ಹಾಗೆ ಸ್ನೇಹಿತರೆ, ಈ ಒಂದು ಎಲ್ಲೇ ಶ್ರೀ ಆಂಜನೇಯನ ದೇವಾಲಯ ಇರಲಿ ಅಲ್ಲಿ ರಾಮನ ಇರ್ತಾನೆ, ಎಲ್ಲೇ ರಾಮ ಮಂದಿರ ಇರಲಿ ಅಲ್ಲಿ ಹನುಮಂತನ ಇರ್ತಾನೆ ಸ್ನೇಹಿತರೆ. ಬನ್ನಿ ಹೋಗೋಣ ನಮ್ಮ ಶ್ರೀ ಹುಲಕುಂಟೇಶ್ವರ ಎಂದೇ ಹೆಸರಾದಂಥ ನಮ್ಮ ಶ್ರೀ ಆಂಜನೇಯ ದೇವರನ್ನು ನೋಡೋಣ. ಇಲ್ಲಿನ ಸ್ನೇಹಿತರೆ ಹುಲಕುಂಟ್ರಾಯನ ಪ್ರತ್ಯಕ್ಷ ಇಲ್ಲಿಂದ ನೋಡ್ಬೋದು ಸ್ನೇಹಿತರೆ. ಬನ್ನಿ ಹತ್ರ ಹೋಗೋಣ. ಹಾಗೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಫಾಲೋವರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾವು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಮ್ಮ ಹುಲಕುಂಟ್ರಾಯನ ದರ್ಶನ ನೋಡ್ಬೋದು ಸ್ನೇಹಿತರೆ. ಖಂಡಿತ ನಿಮಗೆ ಬಿಡುವಿದ್ದರೆ ಬಂದು ಜಾತ್ರೆ ಟೈಮಲ್ಲಿ ಬಂದು
ಒಂದು ಸಾರಿ ಬಂದೋಗಿ ಈ ನಮ್ಮ ಶ್ರೀ ಹುಲ್ಕುಂಟೇಶ್ವರ ದೇವಸ್ಥಾನದ ದರ್ಶನ ಪಡ್ಕೊಂಡೋದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಪೂಜಾರಿಗಳು ಇದ್ದಿಲ್ಲ, ಬಾಗಿಲು ಹಾಕ್ಕೊಂಡು ಹೋಗಿದ್ರು. ಹಾಗಾಗಿ ನಾನು ಇದು ಒಂದು ದೂರದಿಂದ ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿದ್ದೀನಿ ಸ್ನೇಹಿತರೆ. ಖಂಡಿತ ಅವರು ನಾನು ಬಂದಾಗ ಇದ್ದಿದ್ರೆ ಒಳಗಡೆ ಹೋಗಿ ವಿಡಿಯೋ ಮಾಡ್ತಾಯಿದ್ದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ಒಂದು ದೃಶ್ಯಾವಳಿ ಹೊರಗಡೆ ಹೊಂಡದ ಕಡೆಗೆ ಬರುವಂಥ ಜಾಗದಲ್ಲಿ ಇರುವ ದೃಶ್ಯ ನೋಡ್ತಾ ಇರ್ಬೋದು ಸ್ನೇಹಿತರೆ. ಅತಿ ಅದ್ಭುತವಾಗಿ ಕಾಣುತ್ತೆ, ಅತಿ ಸುಂದರವಾಗಿ ಕಾಣುತ್ತೆ ಸ್ನೇಹಿತರೆ ಈ ಒಂದು ದೇವಾಲಯ. ಇಲ್ಲಿಗೆ ಬಂದ ತಕ್ಷಣ ಮನಃಶಾಂತಿ ಅಂತೂ ಸಿಕ್ಕಾಪಟ್ಟೆ ಮನಃಶಾಂತಿ ಸ್ನೇಹಿತರೆ. ಮನಸ್ಸಲ್ಲಿ ಎಷ್ಟೇ ನೋವಿರಲಿ ನಾವೊಂದು ಈ ಒಂದು ದೇವಸ್ಥಾನದ ಒಳಗಡೆ ಕಾಲಿಟ್ಟರೆ ಸ್ನೇಹಿತರೆ ನೆಮ್ಮದಿ ಅನ್ನೋದು ಖಂಡಿತ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಇಲ್ಲಿನ ಒಂದು ನಾಗರ ವಿಗ್ರಹಗಳನ್ನು ನೋಡ್ಬೋದು ಸ್ನೇಹಿತರೆ. ಬನ್ನಿ ಇನ್ನು ಮುಂದೆ ಹೋಗೋಣ ಸ್ನೇಹಿತರೆ ಅಂತ ಹೇಳ್ತಾ, ಸ್ನೇಹಿತರೆ ಈ ಒಂದು ವಿಡಿಯೋನ ನೀವು ನೋಡ್ತಾ ಇರೋ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಸ್ನೇಹಿತರೆ ಈ ಒಂದು ವಿಡಿಯೋಗೆ ಅರ್ಥ ಸಿಗಬೇಕಂದ್ರೆ ಲೈಕ್ ಮಾಡಿ ಸ್ನೇಹಿತರೆ. ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇಂತಿ ನಿಮ್ಮ ಪ್ರೀತಿಯ ನಾಗರಾಜ್ ಸ್ನೇಹಿತರೆ. ಕಷ್ಟಪಟ್ಕೊಂಡು ಮಾಡಿರೋ ವಿಡಿಯೋಗೆ ಒಂದು ಅರ್ಥ ಸಿಗಬೇಕಂದ್ರೆ ನೀವೊಂದು ಕಾಮೆಂಟು, ಒಂದು ಲೈಕ್ ಮಾಡಬೇಕು ಸ್ನೇಹಿತರೆ, ಹಾಗೆ ಶೇರ್ ಮಾಡಬೇಕು ಸ್ನೇಹಿತರೆ. ಈ ಒಂದು ದೇವಸ್ಥಾನಗಳಲ್ಲಿ ಮದುವೆಗಳು ಆಗ್ತವೆ ಸ್ನೇಹಿತರೆ. ಆ ಒಂದು ಕಲ್ಯಾಣ ಮಂಟಪವನ್ನು ಇಲ್ಲಿಂದ ನೋಡ್ಬೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು ಈಗಲೂ ಇವತ್ತಿನೂ ಒಂದು ಮದುವೆ ಏರ್ಪಾಡು ನಡೀತಾ ಇದೆ ಸ್ನೇಹಿತರೆ. ಬನ್ನಿ ಹೋಗೋಣ ಹೊಂಡದ ಹತ್ರ ಸ್ನೇಹಿತರೆ. ನೋಡ್ತಾ ಇರ್ಬೋದು ಈ ಶ್ರೀ ಹುಲ್ಕುಂಟೇಶ್ವರನ ದೇವಾಲಯದ ಹತ್ತಿರ ಇರುವಂಥ ಹೊಂಡ ಸ್ನೇಹಿತರೆ. ಇದರಲ್ಲಿ ಮೀನುಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದ್ದಾವೆ ಸ್ನೇಹಿತರೆ. ತುಂಬ ಮೀನುಗಳಿದ್ದಾವೆ. ನನಗಂತೂ ತುಂಬ ಖುಷಿ ಆಯಿತು ಸ್ನೇಹಿತರೆ. ಈ ಒಂದು ವಿಡಿಯೋನಲ್ಲಿ ನನಗೆ ಇಷ್ಟ ಆಗಿದ್ದಂದರೆ ತುಂಬ ಈ ಹೊಂಡದ ಹತ್ರ ಒಂದು ಸಖತ್ತಾಗಿ ವ್ಯೂ ಇದೆ ಸ್ನೇಹಿತರೆ. ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ಸ್ನೇಹಿತರೆ. ಬನ್ನಿ ಲೇಟ್ ಮಾಡ್ಬೋದು ಬೇಡ, ನೋಡ್ತಾ ಇರಿ ಈ ಒಂದು ಹೊಂಡದ ದೃಶ್ಯವನ್ನು. ಹಾಗೆ ಸ್ನೇಹಿತರೆ ಈ ವಿಡಿಯೋ ಇನ್ನೂ ಲೆಂತ್ ಇದೆ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಇನ್ನೂ ತುಂಬ ವಿಡಿಯೋ ಇದೆ ಸ್ನೇಹಿತರೆ. ಇಲ್ಲಿ ಒಂದು ಈಶ್ವರನ ದೇವಾಲಯ ಇದೆ, ಬನ್ನಿ ಹೋಗೋಣ. ಈ ಒಂದು ದೇವಾಲಯದಲ್ಲಿ ಈಶ್ವರನ ದರ್ಶನ ಮಾಡೋಣ ಬನ್ನಿ ಸ್ನೇಹಿತರೆ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ ಈ ಒಂದು ದೇವಾಲಯಗೂ ಬಾಗಿಲು ಹಾಕಿದ್ದಾರೆ ಸ್ನೇಹಿತರೆ. ಹಾಗಾಗಿ ನಾನು ಬಾಗಿಲ ಕಂಡಿಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಈಶ್ವರನ ದರ್ಶನ ಸ್ನೇಹಿತರೆ. ಬನ್ನಿ ನೋಡೋಣ, ಶಿವನ ದರ್ಶನ ಮಾಡೋಣ ಸ್ನೇಹಿತರೆ. ಜಾತ್ರೆ ಸಮಯದಲ್ಲಿ ಬಂದಂಥ ಭಕ್ತಾದಿಗಳಿಗೆ ರೂಮ್ಗಳು ನೋಡ್ಬೋದು ಸ್ನೇಹಿತರೆ. ಈ ಒಂದು ರೂಮ್ಗಳೆಲ್ಲ ಬಂದಂಥ ಭಕ್ತಾದಿಗಳಿಗೆ ಅಂದರೆ ಜಾತ್ರೆ ಸಮಯದಲ್ಲಿ ತುಂಬ ಸಾವಿರಾರು ಜನಸಂಖ್ಯೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ದೂರದಿಂದ ಬರ್ತಾ ಇದ್ದಾರೆ. ಅಂಥವ್ರಿಗೆ ಇರಲಿಕ್ಕೆ ಈ ಒಂದು ರೂಮ್ಗಳ ವ್ಯವಸ್ಥೆ ಪಕ್ಕದಲ್ಲಿ ನಡೆಯುತ್ತೆ ಸ್ನೇಹಿತರೆ. ದಯವಿಟ್ಟು ನೀವು ಯಾರಾದರೂ ಹುಲಿಪದೆಯೊಳಗೆ ಪ್ರಖ್ಯಾತ ನೆಲೆಸಿರುವಂಥ ಹುಲ್ಕುಂಟರಾಯನ ದರ್ಶನ ಮಾಡಬೇಕಂದ್ರೆ ಬನ್ನಿ ಬೊಮ್ಮಾಯಿಘಟ್ಟ, ಅಂದರೆ ಸ್ನೇಹಿತರೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿ ಇರುವಂಥ ಬೊಮ್ಮಾಯಿಘಟ್ಟೆ ಊರಿಗೆ ಬನ್ನಿ. ಖಂಡಿತ ಹುಲ್ಕುಂಟೇಶ್ವರನ ದರ್ಶನ ಮಾಡಿ, ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ ಈಗ ಕೆರೆ ಹತ್ರ ಹೋಗೋಣ ಬನ್ನಿ. ಕೆರೆ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂದರೆ ಸ್ನೇಹಿತರೆ ಸಖತ್ತಾಗಿ. ಯಾಕಂದರೆ ದೇವಸ್ಥಾನದ ಪಕ್ಕದಲ್ಲೇ ಇರುವಂಥ ಈ ಒಂದು ಸುಂದರ ಕೆರೆಯ ದೃಶ್ಯ ನೋಡಿ ಸ್ನೇಹಿತರೆ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಅದ್ಭುತ ಸುಂದರವಾಗಿ ಕಾಣ್ತಾ ಇದೆ. ಕೆರೆ ತುಂಬಿ ತುಳುಕ್ತಾ ಇದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಆ ಒಂದು ದೃಶ್ಯ ಇಲ್ಲಿಂದ ಸ್ನೇಹಿತರೆ. ಅಲ್ಲಿ ಒಂದೇ ಅಲ್ಲ ಸ್ನೇಹಿತರೆ, ಬಂದಂಥ ಭಕ್ತಾದಿಗಳು ದೇವಸ್ಥಾನದ ಆ ಒಂದು ಪ್ಲೇಸ್ಗಳಲ್ಲಿ ಅಲ್ಲಲ್ಲಿ ಮಲ್ಕೋತಾರೆ, ನಿದ್ದೆ ಮಾಡಿಬಿಟ್ಟು ದೇವರ ದರ್ಶನ ಬೆಳಗ್ಗೆ ಮಾರ್ನಿಂಗ್ಗೆ ಆ ಹೊಂಡದಲ್ಲಿ ಮುಳುಗಿ ಬಂದುಬಿಟ್ಟು ಸುತ್ತುತ್ತಾ ಇರ್ತಾರೆ ಸ್ನೇಹಿತರೆ. ದೇವರ ಉರುಳು ದರ್ಶನ ಮಾಡ್ತಾರೆ ಸ್ನೇಹಿತರೆ. ಆ ಒಂದು ಜಾಗ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಹಾಗೆ ಏನಾದರೂ ಮನಸ್ಸಲ್ಲಿ ಕೋರಿಕೆಗಳಿದ್ದರೆ, ಅಂದರೆ ಮಕ್ಕಳಾಗದವರು ಮಕ್ಕಳಾಗಲಿಕ್ಕೆ, ಮದುವೆ ಆಗಲಿಕ್ಕೆ ಏನೋ ಒಂದು ಭಕ್ತಿಯಿಂದ ಕೇಳ್ಕೊಳೋರು ಸ್ವಾಮಿಯ ಹಿಂದ್ಗಡೆ ಇರುವಂಥ ಒಂದು ಬಂಡೆಗೆ ಸ್ನೇಹಿತರೆ, ಅಂದರೆ ಗೋಡೆ ಸ್ನೇಹಿತರೆ, ಬಂಡೆ ಅನ್ನೋದಕ್ಕಿಂತ ಸ್ವಾಮಿಯ ಹಿಂದ್ಗಡೆ ಇರುವಂಥ ಒಂದು ಗೋಡೆಗೆ ತಮ್ಮ ಹತ್ತಿರ ಇರುವಂಥ ನಾಣ್ಯಗಳನ್ನು ತಂದು ಸ್ನೇಹಿತರೆ ನಾಣ್ಯಗಳ ಹಚ್ಚಿ ಅವರ ಮನಸ್ಸಲ್ಲಿ ಅಂದ್ಕೊಂಡಿರೋದು ನೆರವೇರುತ್ತೆ. ಅಂದರೆ ಆ ಒಂದು ಕಾಯಿನ್ ಈ ಒಂದು ಕಲ್ಲಿನ ಮೇಲೆ ಹತ್ಕೊಂಡ್ರೆ ಅವರ ಮನಸ್ಸಲ್ಲಿರೋ ಅದು ನೆರವೇರುತ್ತೆ ಅಂಥೇಳಿ ಇಲ್ಲಿನ ಒಂದು ಹಿಸ್ಟ್ರಿ ಸ್ನೇಹಿತರೆ. ನೋಡ್ತಾ ಇರ್ಬೋದು. ಹಾಗೆ ಸ್ನೇಹಿತರೆ ಮುಂದ್ಗಡೆ ಬಂದರೆ ಇಲ್ಲಿಂದ ಸ್ವಾಮಿಯ ತೀರ್ಥವನ್ನು ತಗೊಂಡು ಹೋಗ್ತಾ ಇರ್ತಾರೆ ಸ್ನೇಹಿತರೆ ಭಕ್ತಾದಿಗಳು. ಆ ಒಂದು ಪ್ಲೇಸ್ ಇದು ನೋಡ್ತಾ ಇರ್ಬೋದು ಸ್ನೇಹಿತರೆ. ಬನ್ನಿ ಮುಂದ್ಗಡೆ ಹೋಗೋಣ ಸ್ನೇಹಿತರೆ.
ಈ ಒಂದು ಹೊಂಡಗೆ ಹೋಗುವಂಥ ದಾರಿ ಸ್ನೇಹಿತರೆ ಇಲ್ಲಿಂದ ದೇವಸ್ಥಾನದ ಒಳಗಡೆಯಿಂದ. ಹಾಗೆ ಸ್ನೇಹಿತರೆ ಮುಂದ್ಗಡೆ ಬಂದಂಥ ಭಕ್ತಾದಿಗಳು ಅಂದರೆ ತಂದಿರುವಂಥ ಕಾಯಿಗಳು ಹಾಗೆ ಮತ್ತು ಪೂಜೆಗೆ ತಂದಂಥ ಕಾಯಿಗಳು ಹೊಡಿಲಿಕ್ಕೆ ಸ್ನೇಹಿತರೆ ಮಾಡಿರುವಂಥ ಈ ಒಂದು ಪ್ಲೇಸು. ಬನ್ನಿ ಹೋಗೋಣ, ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ಸ್ನೇಹಿತರೆ ಈ ಒಂದು ದೃಶ್ಯ ನೋಡ್ತಾ ಇದ್ದೀರಲ್ಲ, ಜಾತ್ರೆ ಸಮಯದಲ್ಲಿ ಸಿಕ್ಕಾಪಟ್ಟೆ ಕಾಯಿಗಳು ಬರ್ತಿರ್ತಾವಲ್ಲ, ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ಲೇಸಲ್ಲಿ ಕಾಯಿ ಹೊಡಿಲಿಕ್ಕೆ ಮಾಡಿರುವಂಥ ಈ ಒಂದು ಪ್ಲೇಸ್ ಸ್ನೇಹಿತರೆ ನೋಡ್ತಾ ಇರ್ಬೋದು. ಹಾಗೆ ಸ್ನೇಹಿತರೆ ಬನ್ನಿ, ಇನ್ನೂ ವಿಡಿಯೋ ಲೆಂತ್ ಇದೆ, ತುಂಬ ಲೆಂತ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಕಡೆಯದಾಗಿ ಇನ್ನು ಸ್ವಲ್ಪ ವಿಡಿಯೋ ಇದೆ, ಇದೆಲ್ಲ ಮುಗಿಸ್ಬಿಟ್ಟು ವಿಡಿಯೋ ಸ್ಟಾಪ್ ಮಾಡೋಣ ಅನ್ಕೋತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಹಾಗೆ ಸ್ನೇಹಿತರೆ ಸ್ವಾಮಿಯ ಆವರಣದಲ್ಲಿ ಮೇಲಿಂದ ನೋಡಿದ್ರೆ ಒಂದು ಸುಂದರ ನೋಟ ಕಾಣುತ್ತೆ ಸ್ನೇಹಿತರೆ. ಆ ಒಂದು ಪ್ಲೇಸ್ನ ನಿಮಗೆ ತೋರಿಸಿಲ್ಲ, ಹಾಗಾಗಿ ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಹೋಗೋಣ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿಂದ ರಥ ಅಂದರೆ ಹುಲ್ಕುಂಟೇಶ್ವರನ ರಥ ಎಳಿತಿರುವಾಗ ಈ ಒಂದು ಮೇಲ್ಗಡೆಯಿಂದ ನೋಡಿದ್ರೆ ಸ್ನೇಹಿತರೆ ತುಂಬ ಅದ್ಭುತವಾಗಿ ಕಾಣುತ್ತೆ. ಬಂದಂಥ ಭಕ್ತಾದಿಗಳು ಬಹಳ ಜನ ಇಲ್ಲಿನ ಮೇಲ್ಗಡೆಯಿಂದ ನೋಡ್ತಾರೆ ಸ್ನೇಹಿತರೆ, ಆಗ ತುಂಬ ಅದ್ಭುತವಾಗಿ ಕಾಣುತ್ತೆ. ನಾನು ಕೂಡ ವರ್ಷದಲ್ಲಿ ಬಂದರೆ ಈ ಒಂದು ಪ್ಲೇಸಿಂದನೇ ದೇವರ ರಥವನ್ನು ಎಳೆಯೋದನ್ನು ನೋಡ್ತಾ ಇರ್ತೀನಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ನಮ್ಮ ಮನೆ ದೇವರಾದಂಥ ಹುಲ್ಕುಂಟೇಶ್ವರ ಅಂದರೆ ನನಗೆ ತುಂಬ ಇಷ್ಟ ಸ್ನೇಹಿತರೆ. ನೋಡ್ತಾ ಇರ್ಬೋದು ನಮ್ಮ ಮಾರುತಿರಾಯ ಇಲ್ಲೇ ಕಾಣಿಸ್ಕೊಂಡಿದ್ದಾನೆ ಸ್ನೇಹಿತರೆ. ಅಲ್ಲಲ್ಲಿ ಸಿಕ್ಕಾಪಟ್ಟೆ ಕಾಣಿಸ್ಕೊತಾ ಇದ್ದಾರೆ. ಕರಿತಾ ಇದ್ದೀನಿ ಆದರೆ ಬರ್ತಾ ಇಲ್ಲ, ಹೋಗ್ತಾ ಇದ್ದಾನೆ. ಥ್ಯಾಂಕ್ ಯು ಅಂತ ಹೇಳ್ತಾ ಹಾಗೆ ಸ್ನೇಹಿತರೆ ಬನ್ನಿ ಹೋಗೋಣ. ಆ ಒಂದು ಸುಂದರ ನೋಟವನ್ನು, ಇಲ್ಲಿನ ದೇವಸ್ಥಾನದ ಮುಂದ್ಗಡೆ ಇರುವಂಥ ಸುಂದರ ನೋಟವನ್ನು ನೋಡೋಣ. ಬನ್ನಿ ಸ್ನೇಹಿತರೆ ಹೋಗೋಣ, ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ಸ್ನೇಹಿತರೆ ಈ ಒಂದು ದೇವಾಲಯಕ್ಕೆ ಬಂದ ನಂತರ ಈ ಒಂದು ಪ್ಲೇಸಿಂದ ಇಲ್ಲಿನ ಸುಂದರ ವಾತಾವರಣವನ್ನು ನೋಡಿದ್ರೆ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಸ್ನೇಹಿತರೆ. ಏನಕ್ಕಪ್ಪ ಅಂದರೆ ಇಲ್ಲಿನ ಒಂದು ಸುಂದರ ದೃಶ್ಯ ನೀವೇ ನೋಡಿ, ನಾನು ಹೇಳೋದಕ್ಕಿಂತ ನೀವೇ ನೋಡ್ಕೊಳ್ಳಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಸ್ನೇಹಿತರೆ. ಈ ಒಂದು ಪ್ಲೇಸಲ್ಲಿ ಕಾಲಿಡಲು ಜಾಗ ಇರಲ್ಲ ಸ್ನೇಹಿತರೆ. ಜಾತ್ರೆಯ ಸಮಯದಲ್ಲಿ ಅಷ್ಟು ಜನಸಂಖ್ಯೆ ಸೇರಿರ್ತಾರೆ ಈ ಒಂದು ಪ್ಲೇಸಲ್ಲಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ಮಾರುತಿರಾಯ ಅಂದರೆ ಚಿಕ್ಕದಾದ ಒಂದು ಮಾರುತಿ ಇದೆ, ಅಂದರೆ ಮಾರುತಿರಾಯನೇ ಅಂತ ಹೇಳ್ತಾರೆ ಸ್ನೇಹಿತರೆ ನಿಜವಾಗ್ಲೂ. ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿ ಕಾಣ್ತಾ ಇದೆ. ನಾನು ಮಾತಾಡಿಸ್ತಾ ಇದ್ದೀನಿ, ಹಿಂದಕ್ಕೆ ತಿರುಗದೆ ನೋಡದೆ ಹೋಗ್ತಾ ಇದೆ ಸ್ನೇಹಿತರೆ. ಹಾಗೆ ನೋಡ್ತಾ ಇರ್ಬೋದು ರಾಮ, ಸೀತೆ, ಲಕ್ಷ್ಮಣ ಹಾಗೆ ನಮ್ಮ ಶ್ರೀ ಆಂಜನೇಯನವರು ತೊಟ್ಟಿಲಲ್ಲಿ ತೂಗುತ್ತಿರುವಂಥ ಸ್ನೇಹಿತರೆ ಈ ಒಂದು